ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನನ್ನ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಾಗರ ಪಂಚಮಿಯ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಆ ಒಂದು ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ನಾನು ಯಾವ ರೀತಿ ಸಿಂಪಲ್ ಆಗಿ ಮನೆಯಲ್ಲೇ ಪೂಜೆ ಮಾಡಿದೆ ಅಂತ ಹೇಳಿ. ನಾವು ತುಂಬ ಸಿಂಪಲ್ ಆಗಿ ಮಾಡ್ತೀವಿ, ಬಟ್ ನಮ್ಮ ಮಂಗಳೂರು ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ಹಿಂದಿನ ಕಾಲದಿಂದ ಸಂಪ್ರದಾಯ ಮಾಡಿಕೊಂಡು ಬಂದಿರುವಂತಹ ಒಂದು ನಾಗನ ಕಲ್ಲಿಗೆ ನಾವು ಹುತ್ತಕ್ಕೇರಿ ಅಲ್ಲ, ನಾವು ನಾಗನ ಕಲ್ಲಿಗೆ ಹೋಗಿ ಹಾಲನ್ನು ಎರಿತೀವಿ. ಬಟ್ ಅಲ್ಲಿ ಮಹಿಳೆಯರಿಗೆ ಹೋಗೋಕ್ಕಿರಲ್ಲ, ಬನ ಹತ್ರ ಎಲ್ಲೂ ಹೋಗೋಕ್ಕಿರಲ್ಲ ಮಹಿಳೆಯರಿಗೆ. ನಮ್ಮ ಒಂದು ಮಂಗಳೂರು ಸೈಡು ಬ್ರಾಹ್ಮಣ್ಸ್ ಆಗಿರ್ಬೇಕು, ಭಟ್ರು ಹೋಗಿ ಅಲ್ಲಿ ಬಂದು ಪೂಜೆ ಮಾಡಿಕೊಂಡು ಬರ್ತಾರೆ. ಅಂದ್ರೆ ಅದು ಇಯರ್ಲಿ ಮಾತ್ರ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಲ್ಲಿ ಹೋಗ್ತೀವಿ ಅಷ್ಟೇನೆ. ಎಲ್ಲರೂ ಕೂಡ ಅಷ್ಟವರೆಗೂ ಆ ಬನದ ಹತ್ರ ಯಾವುದೇ ಕಾರಣಕ್ಕೂ ಯಾರು ಕೂಡ ಹೋಗಲ್ಲ. ಇಯರ್ಲಿ ನಾಗರ ಪಂಚಮಿ ದಿನ ಇರುವಾಗ ಅಲ್ಲೂ ಹೋಗಿ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಅಲ್ಲಿ ಭಟ್ರನ್ನು ಕರೆದು ಭಟ್ರ ಕಡೆಯಿಂದನೇ ನಾವು ಒಂದು ತಗೊಂಡೋಗಿರುವಂತಹ ಶುದ್ಧವಾಗಿರುವಂತಹ ಒಂದು ಹಸುವಿನ ಹಾಲಿನಲ್ಲಿ ಅಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ತುಪ್ಪ, ಬೆಣ್ಣೆ, ಈ ರೀತಿ ಹಾಲು ಪ್ರತಿಯೊಂದು ಕೂಡ ಹಣ್ಣುಗಳಿಂದ ಅಭಿಷೇಕವನ್ನು ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ, ಸ್ತೋತ್ರಗಳನ್ನು. ಅವಾಗ ಊರಿನವರೆಲ್ಲ ಸೇರ್ತಾರೆ. ಆ ಒಂದು ಏರಿಯಾದಲ್ಲಿ ಇರುವಂತಹ ನಾಗನ ಬನಕ್ಕೆ ಹೋಗಿ ನಾವು ಹಾಲನ್ನು ಎರಿತೀವಿ. ಅಲ್ಲಿರುವಂತಹ ಮೂರ್ತಿಗೆ ಹಾಲನ್ನು ಎರಿತೀವಿ. ಯಾವುದೇ ಕಾರಣಕ್ಕೂ ನಾವು ಅವಾಗಿಂದ ಬಂದಂತಹ ಇದು ಸಂಪ್ರದಾಯ, ನಾವು ಮಾಡುವಂತಹ ಒಂದು ಸಾಂಪ್ರದಾಯಿಕ ಕಲ್ಚರನ್ನು ನಾನು ಹೇಳ್ತಾ ಇದ್ದೀನಿ. ಬಟ್ ಬೇರೆಯವರು ಬೇರೆ ಬೇರೆ ಥರ ಒಂದು ಆಚರಣೆಗಳನ್ನು ಮಾಡ್ತಾರೆ. ಯಾಕಂದರೆ ನಾಗದೇವರು ಬ್ರಾಹ್ಮಣ ಆಗಿರೋದ್ರಿಂದ ಹೆಣ್ಣು ಮಕ್ಕಳನ್ನ ಎರಡೂ ಕೂಡ ಸೋಗಬಾರ್ದು ಅಂತ ಹೇಳ್ತಾರೆ. ನಮ್ಮ ಪುರಾತನ ಕಾಲದಿಂದ, ನಮ್ಮ ಹಿಂದಿನ ಕಾಲದಿಂದ ಹೇಳ್ಕೊಂಡು ಬಂದಂತಹ ಪರಂಪರೆ ಅಂತಲೇ ಹೇಳ್ಬೋದು. ಅದರಿಂದ ನಾವು ಶುದ್ಧವಾಗಿರುವಂತಹ ಹಸುವಿನ ಹಾಲನ್ನು ತಗೊಂಡೋಗಿ ಅಲ್ಲಿರುವಂತಹ ಎಲ್ಲರೂ ಸೇರಿರುವಂತಹ ಬ್ರಾಹ್ಮಣರಿರ್ತಾರೆ. ಅಲ್ಲಿ ಬ್ರಾಹ್ಮಣರಂತೆ ಭಟ್ರುಗಳಿರ್ತಾರೆ, ನಮ್ಮ ಕಡೆ ಭಟ್ರು ಅಂತ ಹೇಳ್ತೀವಿ. ಅಲ್ಲೋಗಿ ಇಲ್ಲಿ ಪುರೋಹಿತರಂತಾರೆ ಕೆಲವರು, ಬಟ್ ನಾವು ಜಾಸ್ತಿಯಾಗಿ ಪುರೋಹಿತರಂತ ಹೇಳೋದು. ನಮ್ಮ ಒಂದು ವಿಶ್ವಕರ್ಮ ಕಾಸ್ಟಲ್ಲಿ ನಾವು ಪುರೋಹಿತರಂತೆ ಹೇಳ್ತೀವಿ, ಮತ್ತು ಭಟ್ರ ಅಂತ ಹೇಳ್ತೀವಿ ಜಾಸ್ತಿಯಾಗಿ. ಈ ರೀತಿ ಪೂಜೆ ಎಲ್ಲ ಮಾಡೋರಿಗೆ ಭಟ್ರ ಅಂತ ಹೇಳ್ತೀವಿ. ಇಲ್ಲಿ ಅರ್ಚಕರು ಅಂತ ಕೂಡ ಹೇಳ್ತಾರೆ. ಕೆಲವರು ಒಂದೊಂದು ಹೆಸರುಗಳಿಂದ ಇಲ್ಲಿ ಪುರೋಹಿತರನ್ನು ಕರೀತಾರೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿರೋದು. ಭಟ್ರ ಅನ್ನೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಾಸ್ಟಲ್ಲಿ ಕೂಡ ಭಟ್ರ ಅಂತ ಕರಿತೀವಿ. ನಮ್ಮ ಕಡೆ ಆ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಅದೇ ರೀತಿ ನಾವು ಹೋದಾಗ ಅಲ್ಲಿ ಹಾಲನ್ನು ಅಲ್ಲಿ ತಗೊಂಡೋಗಿ ಯಾರು ಪೂಜೆ ಮಾಡ್ತಾರೆ ಅವರ ಹತ್ರ ಕೊಡ್ತೀವಿ. ಅಲ್ಲಿ ಕೊಟ್ಟಾಗ ಎಲ್ಲ ನೈವೇದ್ಯಗಳನ್ನು ಮಾಡಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ದೇವರಿಗೆ ಆಮೇಲೆ ನಮಗೆ ಅಭಿಷೇಕ ಮಾಡಿರುವಂಥ ಹಾಲನ್ನು ನಮಗೆ ಮನೆಗೆ ಕೊಡ್ತಾರೆ. ಅದನ್ನು ನಾವು ತಗೊಂಡು ಬಂದು ಎಲ್ಲರೂ ಕೂಡ ತೀರ್ಥ ಪ್ರಸಾದ ಥರ ಅದನ್ನು ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ಮನೆಗೆ ಎಲ್ಲ ಸ್ವಲ್ಪ ಕೂಡ ಹಾಕ್ತೀವಿ. ಆ ರೀತಿ ನಮ್ಮ ಒಂದು ಸಂಪ್ರದಾಯ ಪ್ರಕಾರ ನಾವಲ್ಲಿ ಮಾಡ್ತೀವಿ. ನಾಗನ ಬನ ಇರುವಂತಹ ಅಲ್ಲೇ ಇರುವಂತಹ ಪುರಾತನ ಕಾಲದಿಂದ ಆಚರಣೆ ಮಾಡಿಕೊಂಡು ಬಂದಂತಹ ದೊಡ್ಡವರು ಆಚರಣೆ ಮಾಡಿಕೊಂಡು ಬಂದಂತಹ, ಅಂದರೆ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಒಂದು ಬನದಲ್ಲಿ ನಾಗನ ಒಂದು ಮೂರ್ತಿಗೆ ನಾವು ಹಾಲನ್ನು ಎರೆಯುವಂಥದ್ದು. ಯಾವುದೇ ಕಾರಣಕ್ಕೂ ಖಂಡಿತವಾಗಿಯೂ ನಾವು ಹುತ್ತಕ್ಕೆ ಹೋಗಿ ಹಾಲು ಎರಿಬಾರ್ದು. ಯಾಕಂದರೆ ಹುತ್ತದ ಒಳಗೆ ನಾಗರ ಹಾವು ವಾಸಿಸ್ತಾ ಇರುತ್ತೆ. ನಾವು ಅಲ್ಲಿ ಹಾಲನ್ನು ಎರೆಯೋದ್ರಿಂದ ಅದಕ್ಕೆ ನಾವು ಹಾಕೋದ್ರಿಂದ ಅದು ಉಸಿರು ಕಟ್ಟಿ ಸಾಯ್ಬೋದು. ಎಷ್ಟೋ ಹಾವುಗಳು ಆ ರೀತಿ ಸತ್ತಿದೆ. ಅದಕ್ಕೆ ಹಾಲನ್ನು ಎರಿಬಾರ್ದು ಯಾವುದೇ ಕಾರಣಕ್ಕೂ. ಅದು ಸಂಪ್ರದಾಯ ಪ್ರಕಾರ ಅದು ರಾಂಗ್ ಅಂತಲೇ ಹೇಳ್ದು. ಕೆಲವರು ಹೋಗ್ಬಿಟ್ಟು ಹುತ್ತಕ್ಕೆ ಹೋಗಿ ಹಾಲನ್ನು ಎರೀತಾರೆ, ಅದು ತಪ್ಪು. ಅಂದರೆ ನಮ್ಮ ಸಂಪ್ರದಾಯವನ್ನು ನಾನು ಹೇಳ್ತಾ ಇರುವಂಥದ್ದು. ನಮ್ಮ ಮಂಗಳೂರು ಸೈಡ್ ಈ ರೀತಿಯೇ ನಾವು ಮಾಡೋದು. ಯಾಕಂದರೆ ನಾಗನ ಕಲ್ಲನ್ನು ಕೂಡ ನಾವು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನಾವು ಮುಟ್ಟಕ್ಕೆ ಹೋಗಲ್ಲ. ಬಟ್ ಯಾಕಂದರೆ ನಾಗದೇವರು ಬ್ರಾಹ್ಮಣ ಆಗಿರೋದ್ರಿಂದ ಅದು ತಪ್ಪು ಅಂತ ಹೇಳ್ತಾರೆ. ಯಾಕಂದರೆ ನಾವು ಅಂಟು ಮುಟ್ಟು ಆಗೋದ್ರಿಂದ ಹೆಣ್ಣು ಮಕ್ಕಳು ಮುಟ್ಟಬಾರ್ದು ಅಂತ ಅವಾಗಿಂದ ಸಂಪ್ರದಾಯ ಬಂದಿರೋವನ್ನು ನಾವು ಇವಾಗೂ ಕೂಡ ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಬಟ್ ನಾನು ಯಾವಾಗಲೂ ಆಚರಣೆ ಮಾಡ್ತಾ ಇರುವಾಗ ಮೊದಲಿಂದನೂ ಕೂಡ, ಯಾಕಂದರೆ ಇಲ್ಲಿ ಆ ರೀತಿ ಸಂಪ್ರದಾಯ ಇಲ್ಲ. ನಾನು ಇವಾಗ ಪ್ರೆಸೆಂಟಾಗಿ ಬೆಂಗಳೂರು ಇರೋದ್ರಿಂದ ಇವಾಗ ಒಂದು 16 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿದ್ದೀನಿ. ಬಟ್ ಇಲ್ಲಿ ಆ ಸಂಪ್ರದಾಯ ಇಲ್ಲ. ಯಾಕಂದರೆ ಇಲ್ಲಿ ಹೆಂಗಸರೇ ಹೋಗಿ ಹಾಲನ್ನು ಎರಿತಾರೆ, ನಾಗನ ಕಲ್ಲನ್ನು ಮುಡ್ತಾರೆ, ಪೂಜೆ ಮಾಡ್ತಾರೆ. ಬಟ್ ಅವರವರಿಗೆ ಸೇರಿರುವಂತಹ ಒಂದು ಸಂಪ್ರದಾಯ ಅವರು ಮಾಡಿಕೊಂಡು ಬಂದಂಥ, ಅವರ ಹಿರಿಯರು ಮಾಡಿಕೊಂಡು ಬಂದಂಥ ಸಂಪ್ರದಾಯ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ನಾವು ಈ ರೀತಿಯೇ ಆಚರಣೆ ಮಾಡುವಂಥದ್ದು. ಬಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಇರೋದ್ರಿಂದ ಮಗನ ಕೈಯಲ್ಲಿ ಇಲ್ಲಾಂದರೆ ಹಸ್ಬೆಂಡು ಈ ರೀತಿ ಅವರನ್ನು ಕರ್ಕೊಂಡು ನಾನು ಹೋಗಿ, ಹಸ್ಬೆಂಡ್ ಇದ್ದರೆ ಓಕೆ ಅವ್ರು ಬರ್ತಾರೆ, ಇಲ್ಲಾಂದರೆ ಕಂಪಲ್ಸರಿಯಾಗಿ ಮಗ ಇದ್ದೇ ಇರ್ತಾನೆ. ಅಲ್ಲಿ ಹೋಗಿ ಮಗನ ಕರ್ಕೊಂಡು ಹೋಗಿ ನಾನು ಹಾಲು ಅಭಿಷೇಕ ಅಂದರೆ ಮೊಸರು ಮತ್ತು ಹಾಲನ್ನು ಕೊಟ್ಟು
ಮಗನ ಕೈಯಲ್ಲೇ ಪೂಜೆ ಮಾಡಿಸಿ ಅದನ್ನು ಅಭಿಷೇಕ ಮಾಡಿಸ್ತೀನಿ. ಅಂದರೆ ನಾನು ಮೂರ್ತಿಗೆ ಮಾಡ್ತೀನಿ, ಯಾವುದೇ ಕಾರಣ ಹುತ್ತಕ್ಕೆಲ್ಲ ಹೋಗಿ ಹಾಲೆರಿಯಲ್ಲ. ನಾನು ಮಾಡಿಕೊಂಡು ಬಂದಂತಹ ಸಂಪ್ರದಾಯ ಹೀಗೆ ನನ್ನ ಮನೆಯಲ್ಲಿ, ಎಸ್ಪೆಷಲಿ ಇವಾಗ ಬೆಂಗಳೂರಲ್ಲಿ ನಾನು ಈ ರೀತಿಯೇ ಆಚರಣೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾಗನ ಕಲ್ಲೆಲ್ಲ ಮುಟ್ಟಲ್ಲ, ಯಾಕಂದರೆ ಮುಟ್ಟಬಾರ್ದು ಅನ್ನೋ ದೊಡ್ಡವರು ಹೇಳಿಕೊಟ್ಟಿರುವಂತಹ ಸಂಪ್ರದಾಯವನ್ನು ನಾವು ಇವಾಗ ಕೂಡ ಆಚರಣೆ ಮಾಡ್ಕೊಳ್ತೀವಿ. ಎಷ್ಟೇ ನಾವು ಫ್ಯಾಷನ್ ಇರ್ಬೋದು, ನಮ್ಮ ಒಂದು ಕಲ್ಚರ್ನ ನಾವು ಪಾಲಿಸಲೇಬೇಕಾಗಿರುತ್ತೆ. ಎಷ್ಟೇ ನಾವು ಫ್ಯಾಷನ್ ಆಗಿರ್ಬೋದು, ಏನೇ ಇರ್ಬೋದು, ಅದರಿಂದ ನಾವು ಸಂಪ್ರದಾಯವಾಗಿ ಹೇಳಬೇಕಂದ್ರೆ ಕುಟುಂಬ ಸಹಿತ ಈ ಒಂದು ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಏನಕ್ಕಂದರೆ ಕೆಲವರಿಗೆ ನಾಗನ ಭಯ ಅಂತ ಇರುತ್ತೆ, ಕನಸಿನಲ್ಲಿ ಬರೋದು ಅಂತ ಇರುತ್ತೆ, ಕಚ್ಚುತ್ತೆ ಅಂತ ಒಂದು ಭಯ ಇರುತ್ತೆ, ಹಾವಂದ್ರೆ ಕೆಲವರಿಗೆ ಭಯ ಇರುತ್ತೆ. ಈ ಒಂದು ದೋಷ ಎಲ್ಲ ಕೂಡ ಪರಿಹಾರ ಆಗುತ್ತೆ ಏನೇ ಇದ್ರೂ ಕೂಡ. ಮತ್ತು ಹೆಣ್ಣು ಮಕ್ಕಳ ಒಂದು ಮುಟ್ಟಿನ ವಿಷಯವಾಗಿ ಕೂಡ ಇದೆಲ್ಲ ತುಂಬ ತೊಂದರೆಗಳಾಗುತ್ತೆ, ಸರ್ಪದೋಷ ಆ ರೀತಿ ಅಂತೆಲ್ಲ ಹೇಳ್ತಾರಲ್ಲ. ಇದರಿಂದ ನಾಗನ ಒಂದು ಕಲ್ಲಿಗೆ ನಾವು ಈ ರೀತಿ ಹಾಲು ಮೊಸರನ್ನು ಎರೆಯೋದ್ರಿಂದ ತುಂಬ ಒಳ್ಳೆಯದು. ಈ ರೀತಿ ನಾಗರ ಪಂಚಮಿ ದಿನ ನೀವು ಹಾಲನ್ನು ಎರೆಯೋದ್ರಿಂದ ತುಂಬ ಒಳ್ಳೆಯದು. ಯಾಕಂದರೆ ಎಲ್ಲ ದೋಷ ಪರಿಹಾರಗಳು ಕೂಡ ಇದರಿಂದ ಮಾಸಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ದೊಡ್ಡವರು ಮಾಡಿಕೊಂಡು ಬಂದಂತಹ ಕೆಲವೊಂದು ಪುರಾಣ ಕಥೆಗಳಿದೆ, ಮಹಾಭಾರತದಲ್ಲಿ ಕಥೆಗಳಿದೆ, ಮತ್ತು ಕೆಲವೊಂದು ಅಣ್ಣ ತಂಗಿಯ ಒಂದು ಬಾಂಧವ್ಯದ ಬಗ್ಗೆ ಒಂದು ಕಥೆ ಇದೆ. ಈ ರೀತಿ ಕೆಲವೊಂದು ಪುರಾಣ ಕಥೆಗಳು ಕೂಡ ನಾಗದೇವರ ಒಂದು ವಿಷಯದಲ್ಲಿ ಇದೆ. ನಾವು ನಾಗದೇವರು ಅಂತಲೇ ಹೇಳ್ತೀವಿ. ನಮ್ಮ ಮಂಗಳೂರು ಕಡೆ ವಿಶೇಷವಾಗಿ ಪೂಜೆ ಮಾಡ್ತೀವಿ, ಯಾಕಂದರೆ ಮಂಗಳೂರನ್ನು ನಾವು ನಿರ್ಮಾಣ ಮಾಡಿರುವಂಥದ್ದೇ ನಾಗದೇವರು ಆಗಿರೋದ್ರಿಂದ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ, ಬಹಳ ಗ್ರ್ಯಾಂಡಾಗಿ ಮಾಡ್ತೀವಿ. ತುಂಬ ಭಕ್ತಿಪೂರ್ವವಾಗಿ ನಾವು ನಾಗದೇವರನ್ನ ನಾವು ಪೂಜಿಸ್ತೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಪವಿತ್ರವಾದ ಸ್ಥಾನ ಇದೆ ನಮ್ಮ ಮಂಗಳೂರು ಒಂದು ಊರಿನಲ್ಲಿ ಅಂತಲೇ ಹೇಳ್ಬೋದು. ಅಲ್ಲಿ ಹೋದರೆ ಗೊತ್ತಾಗುತ್ತೆ ನಿಮಗೆ, ನಾಗರ ಪಂಚಮಿ ದಿನ ಪೂಜೆ ಬಹಳ ಪವಿತ್ರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೋಡೋ ಕೂಡ ಖುಷಿ ಆಗುತ್ತೆ. ಆ ಒಂದು ನಾಗನ ಬನದಲ್ಲಿ, ಪವಿತ್ರವಾದ ಬನದಲ್ಲಿ ಪೂಜೆ ಮಾಡುವಂಥದ್ದು, ಫ್ಯಾಮಿಲಿ ಎಲ್ಲರೂ ಸೇರ್ತಾರೆ. ಬಟ್ ಅಲ್ಲೆಲ್ಲ ಲೀವ್ ಕೊಡ್ತಾರೆ, ಸ್ಕೂಲು ಕಾಲೇಜು ಪ್ರತಿಯೊಂದು. ಬಟ್ ಈ ಕಡೆ ಇಲ್ಲ, ಯಾಕಂದರೆ ಇಲ್ಲಿ ಸಂಪ್ರದಾಯವನ್ನು ಮಾಡ್ತಾರೆ ಜನ, ಇಲ್ಲಿ ಲೀವ್ ಆ ರೀತಿ ಕೊಡ್ತಾ ಇಲ್ಲ. ನಾಗರ ಪಂಚಮಿಗೆ ಕೆಲವೊಂದು ಕಡೆ ತುಂಬ ಗ್ರ್ಯಾಂಡಾಗಿ ಇರೋದ್ರಿಂದ, ಯಾಕಂದರೆ ನಮ್ಮದು ಕೊಳ್ಳೇಬೇಕಾಗುತ್ತೆ. ಮಂಗಳೂರು ಅನ್ನೋ ಒಂದು ನಿರ್ಮಾಣ ಮಾಡಿರುವಂಥದ್ದೇ ನಾಗದೇವರಿಂದ, ಆದ್ದರಿಂದ ಈ ಒಂದು ಪೂಜೆ ಭಾಳ ವಿಶೇಷವಾಗಿರುತ್ತೆ. ಈ ದಿನ ಕೂಡ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಹೋಗಿ ತುಂಬ ಖುಷಿಯಾಗುತ್ತೆ. ಈ ನಾಗರ ಪಂಚಮಿ ಅನ್ನೋದು ನನಗೆ ತುಂಬ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೇಲಿ ಹಸು ಇತ್ತು. ಅಮ್ಮ ಆವಾಗ ನಮಗೆ ಹಸುವಿನ ಹಾಲು ಮೊದಲೇ ಕೊಡಬೇಕಾಗುತ್ತೆ. ನಾವು ಅಲ್ಲಿ ಹೋಗಿ ಪ್ರೆಸೆಂಟ್ ಪೂಜೆಗೆ ಇರೋಕ್ಕಿಂತ ಮುಂಚಿನ ನಾವು ನಾಗನ ಕಲ್ಲಿಗೆ ಮೊದಲೇ ಹಾಲನ್ನು ತಗೊಂಡೋಗಿ ಕೊಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಅಭಿಷೇಕನ ಬೇಗ ಮಾಡ್ತಾರೆ ಅಲ್ಲಿ, ಪೂಜೆ ಮತ್ತು ಅಭಿಷೇಕನ ಬೇಗ ಮಾಡೋದ್ರಿಂದ ನಾವು ತಗೊಂಡೋಗಿ ಬೇಗ ಕೊಟ್ಬಿಡ್ತೀವಿ ಹಾಲು. ಆಗ ನಮ್ಮಮ್ಮ ನನ್ನ ಹತ್ರ ಹಸುವಿನ ಹಾಲು, ನಮ್ಮನೇಲಿ ಹಸು ಇರೋದ್ರಿಂದ ಆ ಹಾಲನ್ನು ಕೊಟ್ಟು ಕಳಿಸ್ತಾ ಇದ್ರು. ಆ ಹಾಲನ್ನು ನಾನು ತಗೊಂಡು ಹೋಗ್ತಾ ಇದ್ದೆ. ಅಂದರೆ ಸ್ವಲ್ಪ ಕಾಡೊಳಗಿರೋದು, ಅದು ಬನ ಅಂದರೆ ಕಾಡೊಳಗಿರೋದು. ಬಟ್ ಎಲ್ಲ ಜನ ಕೂಡ ಹೋಗ್ತಾ ಇರ್ತಾರೆ. ಕೆಲವು ಬೆಳಿಗ್ಗೆ ನನ್ನ ಕಳಿಸೋದ್ರಿಂದ ಅಷ್ಟೊಂದು ಜನ ಇರಲ್ಲ, ಸ್ವಲ್ಪ ಹಾಲು ತಗೊಂಡು ಹೋಗೋ ಭಯದಲ್ಲೇ ಹೋಗ್ತಾ ಇದ್ದೆ. ಆ ರೀತಿ ಎಲ್ಲ ಅಲ್ಲಿ ಸ್ವಲ್ಪ ಎಂಟ್ರಿ ಕೊಟ್ಟಾಗ ಅಲ್ಲಿ ತುಂಬ ಜನ ಇರ್ತಾರೆ, ಭಯ ಆಗ್ತಾ ಇರಲಿಲ್ಲ. ಪ್ರತಿ ವರ್ಷ ಚಿಕ್ಕವಳಿಂದ ಕೂಡ ನಾನು ಹಾಲನ್ನು ತಗೊಂಡೋಗು ನಾಗದೇವರಿಗೆ ಕೊಡ್ತಾ ಇದ್ದೆ. ಅದು ತುಂಬ ಎಸ್ಪೆಷಲಿ ಆಗಿ ನನಗೆ ತುಂಬ ಖುಷಿ ಕೊಡುವಂಥ ಹಬ್ಬ. ಇದೊಂಥರ ಮೆಮೊರಿಬಲ್, ಚೈಲ್ಡ್ಹುಡ್ ಮೆಮೊರಿಬಲ್ ಅಂತಲೇ ಹೇಳ್ಬೋದು ನನಗೆ. ಅದೇ ರೀತಿ ನಾನು ಯಾವ ರೀತಿ ಪೂಜೆ ಮಾಡಿದೆ, ಸಿಂಪಲ್ ಆಗಿ ನಾನು ಮಾಡಿರುವಂಥದ್ದು ಪೂಜೆ ಇಲ್ಲಿ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ओम अनिशेषाय नमः, ओम अगदाय नमः, ओम अखिलोवेकाराय नमः, ओम अमिता विक्रमाय नमः, ओम नमः, ओम अगाधाय नमः, अखिलोवेक्षाराय नमः, ओम अमित विक्रमाय नमः, ओम अनिमिषिताय नमः, ओम आदिवत्या विवृताय नमः, ओम विनायकोद्धार वृद्धाय नमः, ओम विष्णुप्रियाय नमः.
ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.